ಸರ್ಕಾರಕ್ಕೆ ಸೆಟ್ ಬ್ಯಾಕ್ ಆಗುತ್ತಾ ಧರ್ಮಸ್ಥಳ ಪ್ರಕರಣ? ಸರ್ಕಾರದಲ್ಲೇ ಈ ಕೇಸ್ ಬಗ್ಗೆ ಗೊಂದಲ ಇದೆಯಾ? ಪ್ರಶ್ನೆಗಳ ಹುಟ್ಟು ಹಾಕಿದೆ ಡಿಸಿಎಂ ಡಿಕೆಶಿ ಅವರ ಮಾತು. ಸರ್ಕಾರಕ್ಕೆ ಸೆಟ್ ಬ್ಯಾಕ್ ಆಗುತ್ತಾ ಧರ್ಮಸ್ಥಳ ಪ್ರಕರಣ? ಸರ್ಕಾರದಲ್ಲೇ ಈ ಕೇಸ್ ಬಗ್ಗೆ ಬಹಳಷ್ಟು ಗೊಂದಲ ಇದೆ. ಪ್ರಶ್ನೆಗಳ ಹುಟ್ಟು ಹಾಕಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಧರ್ಮಸ್ಥಳ ವಿಚಾರದಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಯಾರು ಮಾಡಿದ್ದಾರೆ ಎಲ್ಲವೂ ಗೊತ್ತಿದೆ. ಹಾಗಾದ್ರೆ ಯಾರ ಷಡ್ಯಂತ್ರ ಅಂತ ಡಿಕೆಶಿ ಗೊತ್ತಾ? ಅನಾಮಿಕನ ಹೇಳಿಕೆ ಹಿನ್ನೆಲೆ ಎಸ್ಐಟಿಯಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಎಷ್ಟೇ ಗುಂಡಿ ಆಗಿದ್ರೂ ಶವಗಳ ಕುರುಹು ಮಾತ್ರ ಸಿಗ್ತಾ ಇಲ್ಲ. ತನಿಖೆಯ ಮಧ್ಯಂತರ ವರದಿಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ದಾವೆ. ರಾಜ್ಯದ ಹಲವೆಡೆ ಪ್ರತಿಭಟನೆ ಬಳಿಕ ಸರ್ಕಾರ ಎಚ್ಚೆತ್ತಂತೆ ಕಾಣಿಸ್ತಾ ಇದೆ. ಸೋಮವಾರ ಸದನದಲ್ಲಿ ಸರ್ಕಾರದಿಂದ ಉತ್ತರವನ್ನ ಕೂಡ ನಿರೀಕ್ಷೆಯಲ್ಲಿದ್ದಾರೆ ವಿಪಕ್ಷದವರು. ವಿಧಾನಸಭೆಯಲ್ಲಿ ಪರಮೇಶ್ವರ್ ಅವರು ಉತ್ತರವನ್ನು ಕೊಡಲಿದ್ದಾರೆ. ಈಗ ಎಲ್ಲಿವರೆಗೂ ತನಿಖೆ ಬಂದಿದೆ, ಯಾವ ರೀತಿಯಾಗಿ ತನಿಖೆ ನಡೆದಿದೆ, ಇದೆಲ್ಲದರ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರ ಕೈಗೆ ವರದಿ ಬಂದು ಸೇರಿ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಿಕಾಸ್ IPS ಅಧಿಕಾರಿ, SITಯಲ್ಲಿರುವಂಥ ಪ್ರಮುಖ ಅಧಿಕಾರಿಗಳಲ್ಲಿ ಒಬ್ಬರು ಅನುಚೇತ್ ಅವರು ಬಂದು ಗೃಹ ಸಚಿವರ ಜೊತೆಗೆ ಮಾತನಾಡಿದ್ದಾರೆ. ಅದರ ನಂತರ SIT ಮುಖ್ಯಸ್ಥರು ಕೂಡ ಬಂದು ಗೃಹ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸೋಗಿದ್ದಾರೆ. ಹಾಗಾಗಿನೇ ವರದಿ ಆಲ್ಮೋಸ್ಟ್ ಕೈ ಸೇರಿದೆ ಅಂತಾನೆ ಹೇಳಲಾಗ್ತಾ ಇದೆ. ಸೋಮವಾರ ಸದನದಲ್ಲಿ ಈ ವಿಚಾರವನ್ನು ತಿಳಿಸುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಧರ್ಮಸ್ಥಳ ಕೇಸ್ ಇದೆಯಲ್ಲ, ಈ ಪ್ರಕರಣ ಸೆಟ್ ಬ್ಯಾಕ್ ಆಗುವಂಥ ಸಾಧ್ಯತೆ, ಆ ಭಯ ಸರ್ಕಾರಕ್ಕೆ ಕಾಡ್ತಾ ಇದೆಯಂತೆ. ಒಂದು ನಿಮಗೆಲ್ಲ ಗೊತ್ತೇ ಇದೆ, BJPಯವರು ಅಂತ ಅಂದರೆ ಒಂದು ಹಿಂದುತ್ವ, ಕಾಂಗ್ರೆಸ್ ಅಂತ ಅಂದರೆ ಹಿಂದುತ್ವ ವಿರೋಧಿಗಳು ಅನ್ನೋ ನಿಟ್ಟಿನಲ್ಲಿ BJPಯವರು ಅದನ್ನು ಆಗಾಗ ಹೇಳ್ತಾನೆ ಇರ್ತಾರೆ, ಅದನ್ನು ಬಿಂಬಿಸ್ತಾನೆ ಇರ್ತಾರೆ. ಸೊ ಹಾಗೆಲ್ಲ ನಡೀತಾ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಒಂದು ಈ ಧರ್ಮಸ್ಥಳ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಟೀಮ್ ರಚನೆ ಆದ ನಂತರ ಸರ್ಕಾರದಲ್ಲಿ ಗೊಂದಲದ ನಿಲುವುಗಳಿದ್ದಾವೆ. ಯಾಕೆ ಇಷ್ಟೊಂದು ಗೊಂದಲ ಸೃಷ್ಟಿಯಾಗಿರಬಹುದು? ರಾಮ್, ಧರ್ಮಸ್ಥಳದ ಪ್ರಕರಣ ಇದೀಗ ಸರ್ಕಾರಕ್ಕೆ ಧರ್ಮ ಸಂಕಟ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಿರ್ಲಿಲ್ಲ ಅಂತ ಹೇಳ್ಬೋದು. ಈಗಾಗ್ಲೇನೆ SIT ಅಧಿಕಾರಿಗಳು ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಅನಾಮಿಕ ಹೇಳದಂತ ಸ್ಥಳಗಳ ಕಡೆ ಪದೇ ಪದೇ ಏನು ಅಲ್ಲೇ ಉತ್ಖನನ ನಡೀತಾ ಇದ್ರು ಸಹ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಮತ್ತು ಶವಗಳು ಸಿಗದೆ ಇರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದ್ ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಸೆಟ್ ಬ್ಯಾಕ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರವು ಸಹ ಇದೀಗ ಎಚ್ಚೆತ್ಕೊಳ್ಳಿಕ್ಕೆ ಮುಂದಾಗ್ತಾ ಇರುವಂತದ್ದು ಮತ್ತು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ದಿನೇ ದಿನೇ ಬಿಜೆಪಿ ನಾಯಕರುಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಧರ್ಮಸ್ಥಳದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧಿಯಾಗಿ ನಡೆದುಕೊಳ್ತಾ ಇದೆ, ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರುಗಳು ಹೇಳಿಕೆಗಳನ್ನ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದಲೂ ಸಹ ಕೆಲವು ಆಕ್ಷೇಪಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ಇದೀಗ ಸರ್ಕಾರವು ಸಹ ಎಚ್ಚೆತ್ಕೊಳ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಹೇಳ್ತಾ ಇರುವಂತದ್ದು ಏನಂದ್ರೆ, ಧರ್ಮಸ್ಥಳದ ವಿಚಾರದಲ್ಲಿ ನಮಗೆ ಸಾಕಷ್ಟು ಭಕ್ತಿ ಮತ್ತು ನಂಬಿಕೆ ಇರುವಂತದ್ದು, ಆ ಧರ್ಮಕ್ಷೇತ್ರದ ವಿಚಾರದಲ್ಲಿ ಸಾಕಷ್ಟು ಷಡ್ಯಂತ್ರ ನಡೀತಾ ಇದೆ ಅನ್ನೋ ಒಂದು ಅಭಿಪ್ರಾಯ ನಮ್ಮದಾಗಿರೋ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು ಸಹ ಈ ವಿಚಾರದಲ್ಲಿ ಸೂಕ್ತವಾದಂತ ಕ್ರಮವನ್ನ ಕೈಗೊಳ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಈಗಾಗಲೇ SIT ಅಧಿಕಾರಿಗಳಿಂದ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ವರದಿಯನ್ನು ಸಹ ತರಿಸಿಕೊಂಡಿರುವಂತದ್ದು. ಮಧ್ಯಂತರ ವರದಿಗೆ ತನಿಖೆ ಏನೆಲ್ಲ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಸೋಮವಾರ ಸದನಕ್ಕೆ ಉತ್ತರವೂ ಸಹ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಇದೀಗ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರೋದು ಸ್ಪಷ್ಟವಾಗಿ ಒಂದ್ ಕಡೆ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ನಿನ್ನೆ ಅಷ್ಟೇ ಕರಾವಳಿ ಭಾಗದ ಕಾಂಗ್ರೆಸ್ ನಾಯಕರುಗಳು ಗೃಹ ಸಚಿವ ಮತ್ತು CM ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಧರ್ಮಸ್ಥಳದ ವಿಚಾರದಲ್ಲಿ ಸೂಕ್ತವಾದಂತ ಕ್ರಮವನ್ನ ಕೈಗೊಳ್ಳಬೇಕು, ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ನಮಗೆ ಬಹುದೊಡ್ಡದಂತ ಹೊಡೆತ ಬೀಳುವಂತ ಸಾಧ್ಯತೆಗಳಿವೆ, ಹೀಗಾಗಿ ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ಳಿ ಅನ್ನೋ ಒಂದು ಸಲಹೆಯನ್ನು ಸಹ ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್ ದಾನಿ.